ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ನ್ಯೂಸ್ 18ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ವ್ಯಾಪಕವಾಗಿ ನಡೀತಿದೆ ಅನ್ನೋದು ಈ ಹಿಂದಿನಿಂದಲೂ ಕೇಳ್ಕೊಂಡು ಬಂದಿರುವಂಥ ಆರೋಪ. ಜೊತೆಗೆ ಅದು ಸಾಬೀತಾಗಿದೆ. ಆಗಾಗ ಒಂದಿಷ್ಟು ಕಾಟಾಚಾರಕ್ಕೆ ರೈಡನ್ನು ಮಾಡ್ತಿರೋದು ಕಾಣ್ತಿದ್ವಿ. ಆದರೆ ಇದಕ್ಕೆ ಪುಷ್ಟಿ ಕೊಡುವಂತೆ ಇಲ್ಲಿ ಅಕ್ರಮ ಮರಳು ದಂಧೆಯಿಂದಲೇ ಕೆಟ್ಟ ಹೆಸರು ಬರ್ತಾ ಇದೆ ಅಂತಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿರುವಂಥ ಯಲಬುರ್ಗಾ ಶಾಸಕರಾಗಿರುವಂಥ ಬಸವರಾಜ ರಾಯರೆಡ್ಡಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಇಲ್ಲಿರುವಂಥ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿ ಎಲ್ಲ ಅಧಿಕಾರಿಗಳು ಅದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ ಇತ್ತೀಚೆಗೆ 6 ತಿಂಗಳ ಹಿಂದೆ ಬಂದಿರುವಂಥ ಪುಷ್ಪಲತರು ಕಾನೂನು ಜ್ಞಾನವಿಲ್ಲ, ಜೊತೆಗೆ ಇಲ್ಲಿ ಮಾಸ್ಟರ್ ಕಿಂಗ್ ಅಂತ ಇರುವಂಥ ನವೀನ್ ಕುಮಾರ್ ಭಾಳ ವರ್ಷಗಳಿಂದಿದ್ದಾರೆ ಮತ್ತು ಇಲ್ಲಿ ಅಕ್ರಮ ದಂಧೆಗೆ ಅವರು ಕಾರಣಾಗಿದ್ದಾರೆ ಅನ್ನೋದ್ರ ಜೊತೆಗೆ ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರ ಒಂದು ಲಿಸ್ಟನ್ನು ಮಾಡಿ ಇವರೆಲ್ಲರೂ ಅಕ್ರಮ ದಂಧೆಗೆ ಸಪೋರ್ಟ್ ಕೊಡ್ತಾರೆ ಮತ್ತು ಅದರಲ್ಲಿ 10 ರಿಂದ 12 ವರ್ಷಗಳ ಕಾಲ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ವ್ಯಾಪಕವಾಗಿ ಇಲ್ಲಿ ಮರಳು ದಂಧೆ ನಡೀತಾ ಇದೆ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾರೆ. ಅದರ ಜೊತೆಗೆ ಇಲ್ಲಿ ಸುಮಾರು ನಿತ್ಯ 100 ರಿಂದ 150 ಟ್ರಕ್ಕು ಮರಳು ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ಜಲಾಶಯದಿಂದ ಏನು 85 ಕಿಲೋಮೀಟರ್ ದೂರ ಹರಿಯುವಂಥ ತುಂಗಭದ್ರಾ ಜಲಾಶಯದಲ್ಲಿ 100 ರಿಂದ 150 ಟ್ರಕ್ಕು ಲಾರಿ ಪಕ್ಕದ ಬಳ್ಳಾರಿ, ವಿಜಯನಗರ, ಚಿತ್ರದುರ್ಗ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿಗೆ ಇಲ್ಲಿ ಗದಗಿಗೆ ಇಲ್ಲಿದ್ದಾನೆ ಹೋಗ್ತಾ ಇದೆ. ಇದನ್ನು ತಡೆಗಟ್ಟಲೇಬೇಕು ಅನ್ನುವಂಥ ಮಾಹಿತಿ ಅವರು ಒಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಇಲ್ಲಿ 200ಕ್ಕೂ ಹೆಚ್ಚು ಜನ ಅಕ್ರಮ ಮರಳು ದಂಧೆಯಲ್ಲಿ ಇದ್ದಾರೆ. ಅದಕ್ಕೆ ಎಲ್ಲ ಅಧಿಕಾರಿಗಳು ಸಹ ಸಹಕಾರ ನೀಡ್ತಾ ಇದ್ದಾರೆ ಮತ್ತು ಶಾಮೀಲಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಅಕ್ರಮ ಮರಳು ದಂಧೆ ವ್ಯಾಪಕವಾಗಿ ನಡೀತಾ ಇದೆ. ಇದನ್ನು ತಡೆಗಟ್ಟಲೇಬೇಕು ಅನ್ನುವಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಈ ಮರಳು ದಂಧೆಯಿಂದಲೇ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ಹೆಸರು ಉಳಿಸ್ಕೋಬೇಕಂದ್ರೆ ಮತ್ತು ನಮ್ಮ ನದಿ ಸಂಪತ್ತು ಅಥವಾ ಪ್ರಕೃತಿ ಸಂಪತ್ತು ಉಳಿಬೇಕಾದರೆ ಮರಳು ದಂಧೆಯನ್ನು ಅಕ್ರಮ ಮರಳು ದಂಧೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಮಾತನ್ನು ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಪತ್ರದ ಬೆನ್ನಲ್ಲೇ ಒಂದು ಬಳ್ಳಾರಿಯ ಹೆಚ್ಚುವರಿ ನಿರ್ದೇಶಕರು ಒಂದು ಪತ್ರ ಬರೆದಿದ್ದಾರೆ. ಇಲ್ಲಿರುವಂಥ ಹಿರಿಯ ಭೂವಿಜ್ಞಾನಿಗಳಾಗಿರ್ಬೋದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪುಷ್ಪಲತೆ ಸೇರಿದಂತೆ 4-5 ಜನಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋಂಥ ಪ್ರಸ್ತಾವವನ್ನು ನಿರ್ದೇಶಕರಿಗೆ ಅವರು ಕಳಿಸಿದ್ದಾರೆ. ಆದರೆ ಇದು ಕೇವಲ ಒಂದು ಇಲಾಖಾ ಮಟ್ಟದಲ್ಲಿ ಆಗ್ತಾ ಇದ್ದರೂ ಸಹ ಇಲ್ಲಿ ವ್ಯಾಪಕವಾಗಿ ನಡೀತಾ ಇರುವಂಥ ಈ ಅಕ್ರಮ ಮರಳು ದಂಧೆ ಈ ಪರಿಸರವನ್ನು ಹಾಳು ಮಾಡೋದಲ್ಲದೆ ಇಲ್ಲಿ ಜನರ ನೆಮ್ಮದಿಯನ್ನು ಸಹ ಹಾಳು ಮಾಡಿದೆ. ಜೊತೆಗೆ ಇಲ್ಲಿ ಸಿಗಬೇಕಾದಷ್ಟು ಮರಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇರೋದು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಏನು ಸರ್ಕಾರ ಇಲ್ಲಿಗೆ ವರ್ಗಾವಣೆ ಮಾಡಿರುವಂಥ ಅಧಿಕಾರಿಗಳು ಒಂದು ಕಡೆ ಏನು ವರ್ಗಾವಣೆಯ ಸಹಜವಾಗಿ ಇದ್ರೂ ಬಂದಿರುವಂಥ ಅಧಿಕಾರಿ ಮತ್ತು ಅದೇ ರೀತಿ ಮುಂದುವರಿಸುವ ಸಾಧ್ಯತೆಯೂ ಇದೆ. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ಒಬ್ಬ ದಕ್ಷ ಪ್ರಾಮಾಣಿಕರನ್ನ ಹಾಕಬೇಕು. ಜೊತೆಗೆ ಅದರ ಮೇಲೆ ನಿಗಾ ವಹಿಸುವಂಥ ಒಂದು ಕ್ರಮ ಆಗಬೇಕು. ನಿಗಾ ವಹಿಸಿದರೆ ಮಾತ್ರ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ವರ್ಗಾವಣೆ ಆದರೂ ಸಹ ಮುಂದೆ ಅದೇ ದಂಧೆ ನಡೆಯೋದಕ್ಕಿಂತ ಮೊದಲು ಇಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು ಮತ್ತು ಕಂದಾಯ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಗಳು ಸಹ ಇದರಲ್ಲಿ ಪಾಲ್ಗೊಂಡು ಅಕ್ರಮ ದಂಧೆಗೆ ಕಡಿವಾಣ ಹಾಕಬೇಕಾಗಿದ್ದು ಅನಿವಾರ್ಯವಾಗಿದೆ. ಈ ನಿಟ್ಟಿನಲ್ಲಿ ಏನು ಬಸವರಾಜ ರಾಯರೆಡ್ಡಿ ಅಂತವರು ಹಿರಿಯರಾಗಿರುವಂಥವರು, ಜೊತೆಗೆ ಯಲಬುರ್ಗಾದಲ್ಲಿ ಶಾಸಕರಾಗಿದ್ದವರು, ಜೊತೆಗೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿರುವಂಥ ಪತ್ರ ಸಾಕಷ್ಟು ಕುತೂಹಲ ಮತ್ತು ಚರ್ಚೆಗೆ ಗ್ರಾಸವಾಗಿದೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏನಾದರೂ ಕ್ರಮ ಕೈಗೊಳ್ತಾರ, ಜೊತೆಗೆ ಈ ಪತ್ರಕ್ಕೆ ಸ್ಪಂದಿಸಿ ಇಲ್ಲಿ ಅಕ್ರಮ ಮರಳು ದಂಧೆ ನಿಲ್ಲಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.